ಹಲೋ ಎವ್ರಿವನ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಡ್ರಿಂಕ್ ಬಂದುಬಿಟ್ಟು ಸ್ಪೆಷಲ್ ಡ್ರಿಂಕ್. ಹಾಗೆ ಇದು ಎರಡು ಕೂಡ ಸ್ಪೆಷಲ್ ಡ್ರಿಂಕೆ. ಅದು ಫುಲ್ ವೀಡಿಯೋ ಬೇಕಿದ್ದರೆ ಹಿಂದಿನ ವೀಡಿಯೋನ ನೋಡಿ, ಲಾಸ್ಟಿಗೆ ಹಾಕಿದ್ದೀನಿ, ನಿಮಗೆ ಗೊತ್ತಾಗುತ್ತೆ. ಆನಂತರ ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. 1 ಮಂತ್ನ ಮುಗಿಸ್ಕೊಂಡು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಹೊಸ ರೀತಿ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವ ಎಕ್ಸಸೈಸು ಕೂಡ ಹಿಂದೆ ಮಾಡಿರೋದೆಲ್ಲ, ಎಲ್ಲ ಹೊಸ ಎಕ್ಸಸೈಸ್ಗಳೇ. ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಫುಲ್ ವಿಡಿಯೋ ನೋಡ್ಕೊಳ್ಳಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಜಾಸ್ತಿ ಇವತ್ತು ಮಾಡಿರೋಂಥ ಎಕ್ಸಸೈಸ್ ಎಲ್ಲ ಬ್ಯಾಕ್ಗೆ ಆಗೋವಂಥ ಎಕ್ಸಸೈಸೇ. ಬ್ಯಾಕ್ ಯಾರಿಗೆ ತುಂಬ ದಪ್ಪ ಇರುತ್ತೋ, ಫಿಟ್ಟಾಗಿರಬೇಕು ಅಂದ್ಕೊಳ್ತಿರೋ ಅಂಥವ್ರಿಗೆ ಈ ಎಕ್ಸಸೈಸ್ಗಳು ತುಂಬ ಬೆನಿಫಿಟ್ ಆಗುತ್ತೆ. ಮಿಸ್ ಮಾಡದೆ ಈ ಎಲ್ಲ ಎಕ್ಸಸೈಸ್ಗಳನ್ನೂ ಮಾಡ್ಕೊಳ್ಳಿ, ತುಂಬ ಬೇಗನೆ ನಿಮಗೆ ರಿಸಲ್ಟ್ ಬರುತ್ತೆ. ಹಾಗೆ ಜೊತೆಗೆ ಇಬ್ಬರು ಕೂಡ ಬಂದಿದ್ದಾರೆ ನನ್ನ ಜೊತೆ ಎಕ್ಸಸೈಸ್ ಮಾಡೋಕ್ಕೆ, ನನಗೆ ಕಾಟ ಕೊಡೋದಕ್ಕೆ ಅಂತಲೇ ಬಂದಿದ್ದಾರೆ. ಇವತ್ತು ಫುಲ್ ಡೇ ಇವತ್ತು ಅವ್ರ ಜೊತೆನೇ ಕಳೆದಿದ್ದೀನಿ. ಎಕ್ಸಸೈಸ್ ಮಾಡೋಕ್ಕಂತೂ ಬಿಡ್ತಲೇ ಇರಲಿಲ್ಲ, ಆದರೂ ಕೂಡ ಕಷ್ಟಪಟ್ಟು ಮಾಡಿದ್ದೀನಿ. ಹೇಗೆ ಬಂದಿದೆಯೋ ಗೊತ್ತಿಲ್ಲ, ಬೇಜಾರು ಮಾಡ್ಕೊಬೇಡಿ. ನಾನು ಜೊತೆ ಅವಳು ಕೂಡ ಬರ್ತಾರೆ ಅಂತ ಹಂಗೆ ಹಿಂಗೆ ಅಂತ. ನನಗೆ ಇದ್ರೇ ಇಷ್ಟ ಅನಿಸುತ್ತೆ, ಎನರ್ಜಿ ಬರುತ್ತೆ. ಅವರು ಆಟ ಆಡ್ತಿರ್ತಾರೆ, ಅವ್ರ ಜೊತೆ ನಾನು ಸೇರಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಫ್ರೀಯಾಗಿ ಎಕ್ಸಸೈಸ್ನ ಮುಗಿಸ್ಕೋಬೋದು. ಅವ್ರ ಜೊತೆ ಸ್ವಲ್ಪ ಆಟ ಆಡಿಕೊಂಡು ನನಗಂತೂ ಖುಷಿಯಾಗುತ್ತೆ. ನಾಯಿ ಅಂದರೆ ನನಗೆ ತುಂಬ ಇಷ್ಟ. ಹಾಗಾಗಿ ಇಬ್ಬರು ಕೂಡ ಅದಂತೂ ನನ್ನ ತುಂಬ ಹಚ್ಕೊಂಡಿದೆ. ಯಾವಾಗಲೂ ನನ್ನ ಜೊತೆನೇ ಬರ್ತಿರುತ್ತೆ. ನಾನು ಕಾಲಲ್ಲಿ ಆಡಿಸಿದ್ರೆ ಸಾಕು ನನ್ನ ಜೊತೆ ಆಟ ಆಡ್ತಿದ್ದಾರೆ ಅಂತ ಕಚ್ಚೋದಕ್ಕೆ ಬರುತ್ತೆ. ಸ್ವೀಟಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ನಾಯಿಗಳು ಅಂದರೆ. ನನ್ನ ಮಗಳು ಕೂಡ ಇಷ್ಟನೇ. ಹಾಗೆಯೇ ಇವತ್ತಿನ ಎಕ್ಸಸೈಸ್ಗಳನ್ನ ಈ ರೀತಿ ಮುಗಿಸ್ಕೊಂಡೆ 3 ಜನ ಸೇರಿಕೊಂಡು. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಕ್ಯೂಟಾಗಿದೆ ಡಾಗ್ ಅಂತೂ, ತುಂಬ ಚಿಕ್ಕ ಡಾಗ್ ಅದು. ಅದ್ರ ಹೆಸರು ರಾಜ ಅಂತ. ನನ್ನ ತಾತ ಇಟ್ಟಿರೋದು ರಾಜ ಅಂತ ಹೆಸರನ್ನ. ಅಂದರೆ ಹಳೆ ನಾಯಿ ಇತ್ತು, ಅದನ್ನು ನಮ್ಮೂರ ಹತ್ರ ಚಿರತೆಗಳ ಕಾಟ ಜಾಸ್ತಿ, ಚಿರತೆ ಇದೆ ಅಲ್ಲಿ. ನೈಟ್ ಹೊತ್ತು ಈಚೆ ಕಡೆ ಹೋದಾಗ ಹೊತ್ಕೊಂಡೋಗ್ಬಿಟ್ಟಿದೆ. ಹಾಗಾಗಿ ಈಗ ಒಂದು ಹೊಸ ನಾಯಿನ ತಂದಿದ್ದಾರೆ. ಎಲ್ಲರೂ ಸುಳ್ಳು ಅಂದ್ಕೋಬೋದು, ಆದರೆ ನಾವು ನಿಜವಾಗ್ಲೂ ನೋಡಿದ್ದೀವಿ, ನಮಗೆ ಗೊತ್ತು ಚಿರತೆ ಇದೆ ಅಂತ. ಹಾಗಾಗಿ ನಾವು ನಂಬ್ತೀವಿ. ಹಾಗೆಯೇ ಎಕ್ಸಸೈಸ್ನ ಈ ರೀತಿ ಮುಗಿಸ್ಕೊಳ್ಳೋಣ. ಇವತ್ತಿನ ಡೇ ಅಂತೂ ಫುಲ್ ಜಾಸ್ತಿನೇ ವರ್ಕೌಟ್ ಮಾಡಿದ್ದೀನಿ. ಫುಲ್ ಮೈಕೈಯೆಲ್ಲ ನೋವಾಗ್ಬಿಟ್ಟಿತ್ತು ಸಂಜೆ ಅಷ್ಟರಲ್ಲಿ. ಹಾಗೆ ನನ್ನ ಮಗಳಿಗೂ ಕೂಡ ಮಾಡ್ತಾ ಇದ್ದಾಳೆ, ಚಿಕ್ಕ ಪುಟ್ಟದೆಲ್ಲ ಅವಳು ಮಾಡ್ತಾಳೆ. ಒಂದೊಂದು ಸಲ ಕೈ ಎತ್ತೋದು, ಕಾಲು ಎತ್ತೋದು, ಇದೇ ರೀತಿ ಮಾಡ್ತಾ ಇರ್ತಾಳೆ. ಇವತ್ತಿನ ಎಕ್ಸಸೈಸ್ ಮಾತ್ರ ಫುಲ್ ಬಾಡಿಗೆ ಫುಲ್ ಸ್ಟ್ರೆಸ್ ಆಗೋ ಥರನೇ ಇತ್ತು. ಮೈಕೈ ನೋವಂತೂ ಸಖತ್ತಾಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ ಸಂಜೆ ಅಷ್ಟರಲ್ಲಿ. ಈ ಎಕ್ಸಸೈಸ್ಗಂತೂ ತುಂಬ ಯೂಸ್ಫುಲ್ ಆಗಿರುತ್ತೆ. ಬ್ಯಾಕ್ ತುಂಬ ದಪ್ಪ ಇರೋರಿಗೆ ಈ ಎಕ್ಸಸೈಸ್ ಮಾಡಲೇಬೇಕು. ಈ ಎಕ್ಸಸೈಸು ಬರೀ ಲೆಗ್ಗಿಗೆ ಮಾತ್ರ ವರ್ಕ್ ಆಗುತ್ತೆ. ಈ ಎಕ್ಸಸೈಸ್ನ ಮಿಸ್ ಮಾಡದೆ ಎಲ್ಲರೂ ಕೂಡ ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು. ಇವನು ಬೇರೆ ನನ್ನ ಕಾಲ ಹತ್ರನೇ ಬರ್ತಾನೆ ಎಳಿಯೋದಕ್ಕೆ. ಶೂದು ಟೈ ಇರುತ್ತಲ್ಲ, ಅದನ್ನು ಎಳಿಯೋಕ್ಕೆ ಬರ್ತಾನೆ, ಕಿತ್ತಾಕೋಕ್ಕೆ, ಎಲ್ಲಾದರೂ ದಬಾಕಂಡು ಬೀಳಲಿ ಅಂತ. ಹಾಗೆ ಈ ಎಕ್ಸಸೈಸ್ಗಳನ್ನ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಆನಂತರ ಊಟಕ್ಕೆ ಇವತ್ತು ಏನು ಮಾಡೋದು ಅಂತ ಡಿಸೈಡ್ ಮಾಡ್ಕೋಬೇಕು. ಅದನ್ನು ಕೂಡ ಮುಗಿಸ್ಕೋಬೇಕು ಬೇಗನೆ. ಇವತ್ತು ಸ್ವಲ್ಪ ಸ್ಯಾರೀಸ್ ಎಲ್ಲ ಬಂದಿದೆ, ಅದನ್ನು ಕೂಡ ಕುಚ್ಚು ಕಟ್ಟಬೇಕು. ತುಂಬ ಕೆಲಸಗಳಿದೆ. 2 ಮೀಲ್ಸ್ ಆಗಿರೋದ್ರಿಂದ ಬೇಗನೆ ಮುಗಿಯುತ್ತೆ. ಆದರೂ ಕೂಡ ಪಾಪು ಇರ್ತಾಳೆ, ಅವಳು ನೋಡಿಕೊಂಡು ಕೆಲಸನ ಮುಗಿಸ್ಕೋಬೇಕು. ಈಗ ಎಕ್ಸಸೈಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಡ್ರಿಂಕ್ ಏನಾದರೂ ಕುಡಿಯೋಣ ಅಂದ್ಕೊಂಡೆ. 11 o'clock ಆಗಿತ್ತು. ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದೆ, ಹಾಗಾಗಿ ಅದನ್ನೇ ಹಾಕ್ಕೊಂಡು ಒಂದು ಬನಾನ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡಿಬಿಡೋಣ. ಈಗ ನೀಟಾಗಿ ಸಣ್ಣಗೆ ರುಬ್ಬೋದು ಹಾಗೆ ಮಿಕ್ಸಿ ಮಾಡ್ಕೊಳ್ಳೋಣ. ತರಿ ಇದ್ರೆ ಸ್ವಲ್ಪ ನನಗೆ ಕುಡಿಯೋಕ್ಕಾಗಲ್ಲ, ತುಂಬ ಸಣ್ಣಗೆ ರುಬ್ಕೊಳ್ತೀನಿ. ಹಾಗೆ ಇದು ಅಮ್ಮ ಜ್ಯೂಸರ್ ತೊಗೊಂಡಿದ್ರು, ಹಳೆಯದು. ಇದು ತುಂಬ ಹಳೆಯದೇ ಏನಲ್ಲ, 2 years ಬ್ಯಾಕ್ ತೊಗೊಂಡಿದ್ರು ಅಮ್ಮ ಶೇಕ್ ಕುಡಿತಿದ್ರು, ಹಾಗಾಗಿ ಅದಕ್ಕೆ ಹೆಲ್ಪ್ ಆಗಲಿ ಅಂತ ತೊಗೊಂಡಿದ್ರು. ಅದು ಈಗ ನನಗೆ ತುಂಬ ಹೆಲ್ಪ್ ಆಗ್ತಿದೆ ಅಮ್ಮಂಗಿಂತ.
ಎಷ್ಟು ಗಟ್ಟಿ ಬಂದಿದೆ ನೋಡಿ. ಇಷ್ಟನ್ನೇ ಯೂಸ್ ಮಾಡಿರೋದು ನಾನು. 2 ಸ್ಪೂನಷ್ಟು ಅದೇನು ಸೀಡ್ಸ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಒಂದು ಆ್ಯಪಲ್ಲು ಅಥವಾ ಬನಾನ ಯಾವುದಾದ್ರೂ ಒಂದು ಆ್ಯಡ್ ಮಾಡ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಡೇಟ್ಸ್ ಆ್ಯಡ್ ಮಾಡಿರ್ತೀವಲ್ಲ, ಸ್ವೀಟಾಗಿ ಕೂಡ ಇರುತ್ತೆ. ಹನಿ ಬೇಕಿದ್ದರೆ ಹಾಕ್ಕೋಬೋದು. ನಾನು ಹನಿ ಹಾಕ್ಕೊಳ್ಳೋದಿಲ್ಲ. ಇವತ್ತು ದೋಸೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹಾಗೆ ದೋಸೆಗೆ ಬೇಗನೆ ಮಾಡ್ಕೋಬೇಕು ಅಂತ ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದಕ್ಕೆ ಕಾಯಿ ಸೇರಿಸ್ಕೊಂಡು ರುಬ್ಕೊಂಡೆ. ಆಗ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ. ಕಾಯಿ ಜೊತೆ ಸೇರಿಸ್ಕೊಂಡು ರುಬ್ಕೊಂಡ್ರೆ ಬೇಗನೆ ಸ್ಮೂತಾಗೂ ಕೂಡ ಬರುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ಇದು ಬೇಗ ಅಂದರೆ ಕ್ವಿಕ್ಕಾಗಿ ದೋಸೆನ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅಂಥವ್ರಿಗೆ ಯೂಸ್ ಆಗುತ್ತೆ. ಇದ್ರ ರೆಸಿಪಿನ ನಾನು ಇನ್ನೊಂದು ದಿನ ಶೇರ್ ಮಾಡ್ತೀನಿ, ಕ್ವಿಕ್ಕಾಗಿ ಯಾವ ರೀತಿ ದೋಸೆನ ಮಾಡ್ಕೋಬೋದು ಅಂತ. ಈಗ ಸದ್ಯಕ್ಕೆ ನಾನು ದೋಸೆನ ರೆಡಿ ಮಾಡಿಬಿಟ್ಟಿದ್ದೀನಿ. ಈಗ ನಾನು ಲಂಚ್ ಟೈಮ್ ಆಗಿದೆ, ಲೇಟ್ ಕೂಡ ಆಗಿದೆ. ಈಗ ದೋಸೆನ ಮಾಡಿಕೊಂಡು ತಿಂದುಬಿಡೋಣ. ಫಸ್ಟು ಚಟ್ನಿ ಬಂದು ಏನೂ ಚಟ್ನಿ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಟೊಮೊಟೊ ಚಟ್ನಿನ ಬೇಗ ಆಗಲಿ ಅಂತ ಟೊಮೊಟೊ ಚಟ್ನಿ ಮಾಡಿಕೊಂಡೆ. ಅದ್ರ ಜೊತೆ ಕ್ಯಾರೆಟ್ ಈರುಳ್ಳಿನ ಸೇರಿಸ್ಕೊಂಡು ಇವತ್ತಿನ ಲಂಚ್ನ ಕಂಪ್ಲೀಟ್ ಮಾಡೋಣ. ಇಷ್ಟೇ ಇವತ್ತಿನ ಊಟ. ಇದನ್ನ ಕಂಪ್ಲೀಟ್ ಮಾಡಿ ಸ್ನ್ಯಾಕ್ಸ್ಗೆ ಫ್ರೂಟ್ ತೊಗೊಂಡೆ, ಒಂದು ಆರೆಂಜ್ ತೊಗೊಂಡೆ. ಇವತ್ತು ಡಿನ್ನರ್ಗೆ ಸ್ವಲ್ಪ ರೈಸ್ ತೊಗೊಂಡೆ. ಹಾಗೆ ಸೊಪ್ಪು ಕಾಳು ಹುರಿದಿದ್ರು, ಜಾಸ್ತಿ ಸೊಪ್ಪಿತ್ತಲ್ಲ ಅದೇ ಯೂಸ್ ಆಗುತ್ತೆ ಅಂತ ಅದನ್ನೇ ತಿಂದ್ಕೊಂಡೆ.